ಇಡೀ ರಾಜ್ಯದ ಎಲ್ಲ ಮಕ್ಕಳು ಕೂಡ ಆರೋಗ್ಯವಂತರಾಗಿರ್ಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಆಹಾರ ಮಧ್ಯಾಹ್ನ ಬಿಸಿಯೂಟ ಯೋಜನೆಯನ್ನ ಜಾರಿ ಮಾಡಿದ್ರು. ಇದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದು ಇವತ್ತು ನಮಗೆ ಬಿಸಿಯೂಟ ಬಿಟ್ಟರೆ ಸಾಧ್ಯ ಇಲ್ಲ. ಮೊದಲು ನಾವೆಲ್ಲ ವ್ಯಾಸಂಗ ಮಾಡುವಾಗ ಮಧ್ಯಾಹ್ನ ಊಟನೇ ಇಲ್ಲ. ಬೆಳಿಗ್ಗೆ 11:30ಕ್ಕೆ ಮಧ್ಯಾಹ್ನ ಬಿಸಿಯೂಟ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜಾರಿ ಮಾಡ್ತಾ ಇದೆ. ನಮಗೆಲ್ಲ ಬಹಳ ಖುಷಿ ಇದೆ. ಎಲ್ಲ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ಮಾಡಿದರೆ ಮಧ್ಯಾಹ್ನದ ಓದಲಿಕ್ಕೆ ಬಹಳ ಆಸಕ್ತಿದಾಯಕವಾಗಿ ಆನಂದದಾಯಕವಾಗಿ ಮಕ್ಕಳು ಕಲಿತಕ್ಕಂಥದ್ದು ನಾವು ಕಂಡು ಬಂದಿದ್ದೀವಿ, ನಾವು ನೋಡಿದ್ದೀವಿ. ಈಗ ನಮ್ಮ ಆರೋಗ್ಯ ಇಲಾಖೆಯವರು ಮಕ್ಕಳ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ನಮಗೆ ಕೊಟ್ರೆ ಏನ್ ಮಾಡ್ತಾ ಇದ್ದ ಅಂದ್ರೆ ಏನೋ ನಮ್ಗೆ ಆರೋಗ್ಯಕ್ಕೆ ಸರಿ ಇಲ್ಲ ಅಂತ ಬಿಸಾಕ್ಬಿಡ್ತಾ ಇದ್ದೋ. ಆದ್ರೆ ಇವತ್ತು ಎಲ್ಲ ಮಕ್ಕಳು ಅದನ್ನ ತೆಗೆದುಕೊಂಡಿದ್ರೆ ನಿಜವಾಗ್ಲೂ ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ನಮ್ಮ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ದಿನಪ್ಪ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಫಸ್ಟ್ ಜಂತುಗಳು ಅಂದ್ರೆ ಏನಂದ್ರೆ ನಾವು ತಿಂತಕ್ಕಂಥ ಆಹಾರಗಳನ್ನ ನಾವು ಉಪಯೋಗಿಸ್ತೀವಿ. ಅದನ್ನ ಪೋಷಕಾಂಶಗಳನ್ನ ಹೀರ್ಕೊಂಡು ತಮ್ಮ ಲೈಫ್ ಸೈಕಲ್ ಅಂದರೆ ಅದರ ಒಂದು ಜಂತುಗಳು ಜೀವನ ಚಕ್ರವನ್ನು ಪ್ರಾರಂಭಿಸ್ತದೆ. ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನ ಹೀರ್ಕೊಂಡು ಆ ಹುಳಗಳು ಜಾಸ್ತಿ ಬೆಳವಣಿಗೆ ಆಗೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳ ಕೊರತೆಯಿಂದಾಗಿ ನಮ್ಮಲ್ಲಿ ನಿಶಕ್ತಿ, ವಾಕರಿಕೆ, ವಾಂತಿ, ಊಟ ಸೇರದೇ ಇರ್ತಕ್ಕಂಥದ್ದು, ರಕ್ತಹೀನತೆ ಕಂಡು ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ.